ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಆರ್ ನುಲೇನೂರು ಗ್ರಾಮ, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆಯ ಒಬ್ಬ ಪ್ರಗತಿಶೀಲ ರೈತರಿದ್ದಾರೆ, ಗಿರೀಶ್ ಅಂತ ಹೇಳಿಬಿಟ್ಟು. ಇವರು ಪ್ರಮುಖವಾಗಿ ಹೈನುಗಾರಿಕೆನ ಒಂದು ವ್ಯವಸ್ಥಿತ ಒಂದು ರೂಪದಲ್ಲಿ ವಾಣಿಜ್ಯವಾಗಿಯೂ ಕೂಡ ಇವರು ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಕೃಷಿಯ ಒಂದು ನಿರ್ವಹಣೆ ಜೊತೆಗೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ, ಯಾವ ರೀತಿಯಿಂದ ಇವರು ತಮ್ಮ ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನೋದು. ಪ್ರಥಮವಾಗಿ ಗಿರೀಶ್ ಅವರೇ, ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಒಂದು ಕೃಷಿ ಜೀವನದ ಪರಿಚಯದೊಂದಿಗೆ. ಸರ್, ನಮ್ಮ ಹೆಸರು ಗಿರೀಶ್ ಅಂತ, ಆರ್ನುಲೇನೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆಯಿಂದ ಇದ್ದೀವಿ. ನಾವು ಉತ್ತಮವಾದ ತಳಿಯ ಹಸುಗಳನ್ನ ಸಾಕಿದ್ದೀವಿ. HF, ಜೆರ್ಸಿ, ಆಮೇಲೆ ನಮ್ಮ ಲೋಕಲ್ ತಳಿಗಳು ಹಸು, ಹಳ್ಳಿಕಾರು, ಅಮೃತಮಾಲ್, ಈ ಥರ ಹಸುಗಳು ಸಾಕಿದ್ದೀವಿ. ಈ HF, ಜೆರ್ಸಿ ಆ ಹಸುಗಳು ಸಾಕೋದ್ರಿಂದ ಉತ್ತಮವಾದ ಹಾಲು ಬರುತ್ತೆ. ಈಗ ಹಳ್ಳಿಕಾರು, ಅಮೃತಮಾಲ್ ಇವೆಲ್ಲ ಒಳ್ಳೆ ಫ್ಯಾಟ್ ಬರೋ ಅಂತ ಹಾಲು ಕೊಡೋಂಥ ಹಸುಗಳು ಇವೆಲ್ಲ. ಆಮೇಲೆ ಉತ್ತಮವಾದ ಕರುಗಳು ಸಾಕೋದ್ರಿಂದ ನಮಗೆ ತುಂಬ ಲಾಭ ಇದೆ. ಆಮೇಲೆ ಒಳ್ಳೊಳ್ಳೆ ಮೇವುಗಳು, COSF ಅಂತ ತಳಿಯ ಹಸಿರು ಮೇವಿದೆ, ಅದನ್ನ ಮಾಡ್ಕೊಂಡ್ರೆ ಅದು ಸುಮಾರು ಒಂದು 5-6 ಕೊಯ್ಲು ಬರುತ್ತೆ ನಾವು ಒಂದ್ಸಲಿ ನಾಟಿ ಮಾಡಿದರೆ. ಆಮೇಲೆ ಒಳ್ಳೆ ಇದನ್ನ ನಾವು ಹಸುಗಳು ಸಾಕಾದ್ರೆ ಉತ್ತಮ ತಳಿ ಆಯ್ಕೆ ಮಾಡ್ಕೊಂಡು ಹಸುಗಳು ಸಾಕಬೇಕು. ಆಮೇಲೆ ಒಳ್ಳೆ ಕೊಟ್ಟಿಗೆ ಅದನ್ನೆಲ್ಲ ನಿರ್ಮಾಣ ಚೆನ್ನಾಗಿ ಮಾಡ್ಕೋಬೇಕು. ಆಮೇಲೆ ಹಸುಗಳು ಸಾಕಾದ್ರೆ ಒಳ್ಳೆ ಮ್ಯಾಟ್ ಹಾಕೋಬೇಕು, ಅವಕ್ಕೆ ಒಳ್ಳೊಳ್ಳೆ, ಆಮೇಲೆ ಫ್ಯಾನ್ ಹಾಕೋದು, ಆಮೇಲೆ ಹಾಲು ಕರಿಯೋಕೆ ಒಳ್ಳೆ ಮಿಷಿನ್ ತಗೋಬೇಕು. ಆಮೇಲೆ ಮೇವು ಕಟ್ ಮಾಡೋಕ್ಕೆ ಚಾಪ್ ಕಟ್ರು, ಇದನ್ನೆಲ್ಲ ಯೂಸ್ ಮಾಡ್ತೀವಿ ನಾವು. ಆಮೇಲೆ ನಾವೇ ಸ್ವಂತಕ್ಕೆ ಮೇವನ್ನೆಲ್ಲ, ಹಸಿರಲೆ ಮೇವನ್ನೆಲ್ಲ ತಯಾರು ಮಾಡ್ಕೊಂತೀವಿ. ಆಮೇಲೆ ಒಳ್ಳೊಳ್ಳೆ ಫೀಡ್ಸ್ ಎಲ್ಲ ತಂದು ಹಾಕೋದ್ರಿಂದ ಹಸುಗಳೆಲ್ಲ ಚೆನ್ನಾಗಿರುತ್ತೆ. ತರಬೇತಿ ಏನಾದರೂ ತಗೊಂಡಿದ್ದೀರಾ ಹೈನುಗಾರಿಕೆ ಆರಂಭ ಮಾಡೋಕ್ಕಿಂತ ಮೊದಲು? ಅಂದರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅದ್ರ ಜೊತೆಗೆ ಈಗ ಪಶುಸಂಗೋಪನಾ ಇಲಾಖೆ ಇದೆ, ಅದ್ರ ಜೊತೆಗೆ ನಿಮ್ಮ ಅಕ್ಕಪಕ್ಕದ ರೈತರು ಕೂಡ ಇದ್ದಾರೆ, ನೆಂಟರಿಷ್ಟರು ಇದ್ದಾರೆ. ಯಾರಿಂದ ನೀವು ಮಾಹಿತಿ ಪಡ್ಕೊಂಡು ಆಮೇಲೆ ಸಲಹೆ ಸೂಚನೆಗಳನ್ನ ಪಡ್ಕೊಂಡು ಆರಂಭ ಮಾಡಿದಿರಿ ಅಂತ ಹೇಳ್ತೀರಾ? ನಾವು ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಒಂದ್ಸಲಿ ಭೇಟಿ ಕೊಟ್ಟು ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಮಾಹಿತಿ ತಗೊಂಡ್ವಿ. ಮತ್ತೆ ಮಾಹಿತಿ ತಗೊಂಡು ಅಲ್ಲಿಂದ ಬಂದು ನಮ್ಮ ಅಕ್ಕಪಕ್ಕ ಇರೋ ಎಲ್ಲಿ ಯಾರು ಸಾಕಿದಾರಲ್ಲ ಅವ್ರನ್ನೆಲ್ಲ ನೋಡಿ ಅಲ್ಲೂ ಮಾಹಿತಿ ತಗೊಂಡ್ವಿ. ಆಮೇಲೆ ನಮ್ಮ ಹತ್ರದ ಡಾಕ್ಟರ್ಸ್ ಇರ್ತಾರಲ್ಲ ಅವ್ರನ್ನೂ ಭೇಟಿಯಾಗಿ ಅವ್ರ ಕಡೆಯಿಂದ ಎಲ್ಲರ ಕಡೆಯಿಂದನೂ ಮಾಹಿತಿ ತಗೊಂಡು ನಾವು ಆರಂಭ ಮಾಡಿದ್ರಿ. ಎಷ್ಟು ಹಸುಗಳಿಂದ ಆರಂಭ ಮಾಡಿದ್ರಿ? ನಾವು ಸುಮಾರು ಈಗ 4 ಹಸುಗಳು ಇದಾವೆ. ಈಗ 4ರಿಂದ 6 ಆಗಿದಾವೆ ಸರ್. 4ರಿಂದ 6 ಮಾಡಿದ್ದೀರಾ? ಒಂದು 3 ಕರುಗಳು ಇದಾವೆ. ಆ ಕರುಗಳನ್ನ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲಾಭ ಜಾಸ್ತಿ ಆಗುತ್ತೆ. ಹಸುಗಳನ್ನ ಬಹಳ ದುಡ್ಡು ಕೊಟ್ಟು ತರೋದ್ಕಿಂತ ನಾವೇ ಕರುಗಳು ಸಾಕಿದ್ರೆ ನಮಗೆ ಉತ್ತಮ ಲಾಭ ಸಿಗುತ್ತೆ. ನಾವು ಡೈರಿ ಡಿಪ್ಲೊಮಾ ಮಾಡಿದ್ದೀವಿ. ಮತ್ತೆ ಈಗ ಈ ಹೈನುಗಾರಿಕೆಯಲ್ಲಿ ಇದರ ಒಂದು ವಸತಿಗೆ ಬಂದರೆ ಯಾವ ರೀತಿಯಿಂದ ಮಾಡಿದಿರಿ? ರಾಸುಗಳ ವಸತಿ ಒಂದು ನಿರ್ಮಾಣಕ್ಕೆ ಯಾವ ರೀತಿ ಮಾಡ್ಕೊಂಡಿದ್ದೀರಿ ತಾವು? ನಾವು ರಾಸುಗಳನ್ನ ಅಂದ್ರೆ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಂಡಿದೀವಿ. ಯಾವ ರೀತಿಯಿಂದ? ಸಿಮೆಂಟ್ ಇಂದ ಮಾಡಿದೀವಿ. ಆಮೇಲೆ ಕೆಳಗಡೆ ಫ್ಲೋರಿಂಗ್ ಎಲ್ಲ ಮ್ಯಾಟ್ ಹಾಕಿದೀವಿ. ಆಮೇಲೆ ಮೇಲೆಲ್ಲ ಸೀಲಿಂಗ್ ಎಲ್ಲ ಫ್ಯಾನ್ ಹಾಕಿದ್ವಿ ಹಸುಗಳಿಗೆ. ಬೇಸಿಗೆ ಟೈಮಲ್ಲಿ ಏನು, ಆಮೇಲೆ ಸೊಳ್ಳೆಗಳು ಬರಲ್ದಂಗೆ ಎಲ್ಲ ಸುತ್ತಲೂ ಮೆಶ್ ಹಾಕಿದೀವಿ. ಈ ತರ ಮಾಡ್ಕೊಂಡಿದ್ದೀರಾ? ಆಮೇಲೆ ಈಗ ಇದರಲ್ಲಿ ಬೇಸಿಗೆಯಲ್ಲಿ ಯಾವ ರೀತಿ ಅದಕ್ಕೆ ತಾವು ನಿಗಾ ವಹಿಸ್ತೀರಾ? ಅಂದ್ರೆ ಬೇಸಿಗೆ ಟೈಮಲ್ಲಿ ಏನಂದ್ರೆ ತಂಪಾಗಂಗೆ ಅಂತೇಳಿ ಮೇಲೆ ಫ್ಯಾನ್ ಹಾಕಿದ್ವಿ. ಆಮೇಲೆ ಈ ನೀರು ಹಸುಗಳ ಮೇಲೆ ಬೀಳೋ ತರ ಮಾಡಿದೀವಿ. ಆ ತರ ಮಾಡಿದ್ವಿ, ಅವು ಯಾವಾಗ್ಲೂ ತಂಪಾಗಿರ್ಬೇಕು ಅಂತ. ಸುತ್ತಮುತ್ತ ಗಿಡಗಳು ಹಾಕಿದಿರಾ? ಹಾಕಿದ್ವಿ. ಸ್ವಲ್ಪ ತಂಪಿದೆಯಾ? ಹೊಂಗೆ ಸೊಪ್ಪು ಎಲ್ಲ ಇದೆ. ಅಂದ್ರೆ ತೆಂಗಿನ ಅಡಿಕೆ ತೋಟ, ತೆಂಗಿನ ತೋಟ ಅದ್ರ ಮಧ್ಯೆನೇ ಇರೋದು ನಮ್ದು. ಅಂದ್ರೆ ಏನು ಸಮಸ್ಯೆ ಇಲ್ಲ? ಸ್ವಲ್ಪ ನೀವು ಅದು ಹೇಳಿದಿರ, ನೀರು ಚಿಮ್ಕಿಸುವ ಒಂದು ಕೆಲಸ ಮಾಡಿದ್ರೆ ತಂಪಾಗಿರ್ತದೆ. ಜಾಸ್ತಿ ಒಂದು ಪ್ರಮಾಣದ ಈಗಾಗಲೇ ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಾ, ಉಷ್ಣಾಂಶ ಜಾಸ್ತಿ ಆಗಿದೆ ಅಲ್ವಾ? ಹೌದು. ಆಮೇಲೆ ಈಗ ಹೈನು ರಾಸುಗಳಿಗಂತಾನೆ ಪ್ರತ್ಯೇಕವಾಗಿ ಮೇವಿನ ಬೆಳೆಗಳೇನಾದ್ರೂ ಬೆಳೀತಾ ಇದ್ದೀರಾ? ಸರ್, ಬೆಳೀತಾ ಇದೀವಿ. COSF ಅಂತ ಒಂದು ತಳಿ ಬೆಳೀತಾ ಇದೀವಿ. ಆ ತಳಿನ ನಾವು ಒಂದ್ಸಲಿ ಆ ಬೀಜನ ನಾಟಿ ಮಾಡಿದ್ರೆ ಸುಮಾರು 6ರಿಂದ 7 ಸಲ ಕೊಯ್ಲು ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ವರ್ಷಕ್ಕೆ ಒಂದು 6-7 ಸಲ ಕೊಯ್ಲು ಬರುತ್ತೆ ಸರ್. ಅದು 6-7 ಸಲ ನಾವು ಕಟಾವ್ ಮಾಡೋದು. ಒಂದ್ಸಲಿ ಕಟಾವ್ ಮಾಡಿ ಅದಕ್ಕೆ ನೀರ್ ಬಿಟ್ಟು ಮತ್ತೆ ಗೊಬ್ಬರ ಹಾಕಿದ್ರೆ ಮತ್ತೆ ಅದೇ ತರನೇ ಬರುತ್ತೆ ನಮಗೆ. ಆಮೇಲೆ ಅದನ್ನ ಮೇವು ಕಟ್ ಮಾಡಕ್ಕೆಲ್ಲ ನಾವು ಚಾಪ್ ಕಟ್ರ್ ಯೂಸ್ ಮಾಡ್ತೀವಿ. ಚಾಪ್ ಕಟ್ರನಿಂದ ಕಟ್ ಮಾಡಿದ್ರೆ ಮೇವು ಜಾಸ್ತಿ ವೇಸ್ಟ್ ಆಗಲ್ಲ ನಮಗೆ, ಹಸುಗಳು ಚೆನ್ನಾಗಿ ತಿಂತಾವ ಅದನ್ನ. ಆಮೇಲೆ ನಾವೇ ಸ್ವಂತಕ್ಕೆ ಸೈಲೇಜ್ ಮಾಡ್ಕೊಂತೀವಿ. ಹಸಿರಲೆ ಮೇವ್ನು, ಅದು ಮೆಕ್ಕೆಜೋಳದ್ದು ಎಲ್ಲ ಮೇವುಗಳನ್ನು ನಾವೇ ನಮ್ಮ ಚಾಪ್ ಕಟ್ರನಲ್ಲಿ ಕಟ್ ಮಾಡಿ ನಾವೇ ಸೈಲೇಜ್ ಬ್ಯಾಗ್ ಸಿಗುತ್ತೆ, ಅದನ್ನ ತಂದು ಅದ್ರೊಳಗೆ ತುಂಬಿ ನಾವೇ ಸೈಲೇಜ್ ಮೇವು ರೆಡಿ ಮಾಡ್ತೀವಿ. ಆ ಸೈಲೇಜ್ ಮೇವು ಹಾಕೋದ್ರಿಂದ ಹಸುಗಳು ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಹಾಲು ಚೆನ್ನಾಗಿ ಬರುತ್ತೆ.
ಅಂದ್ರೆ ಏನು ಈಗ ಹೊರಗಿನ ನಾವು ತಿಂಡಿ ತರ್ತೀವಲ್ಲ ಹಾಕಕ್ಕೆ ಅದೆಲ್ಲ ತಪ್ಪಿಸ್ಬೋದು ಅಂತ ಹೇಳ್ತೀರಾ ಸೈಲೇಜ್ ಮಾಡಿದ್ರೆ? ಸೈಲೇಜ್ ಮಾಡಿದ್ರೆ ಏನಂದ್ರೆ ಉತ್ತಮ ಇಳುವರಿ ಬರುತ್ತೆ ನಮಗೆ ಹಾಲಿಂದು. ಹಸುಗಳು ಚೆನ್ನಾಗಿ ಹಸುಗಳು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯಾವ ರೀತಿಯಿಂದ ಮಾಡ್ತೀರಿ ಸೈಲೇಜು? ಸೈಲೇಜ್ ಅಂದ್ರೆ ಈಗ ನಾವು ಈಗ ಹಾಲ್ಗಳಲ್ಲಿ ಮೇವಿರುತ್ತಾ ಆ ಮೇವನ್ನ ಕಟಾವ್ ಮಾಡ್ಕೊಂಬಂದು ಅದನ್ನ ನಾವು ಇದನ್ನ ಚಾಪ್ ಕಟ್ರ್ ಮಿಷಿನಿಗೆ ಹಾಕಿ ನೆರಳಲ್ಲೇ ಒಣಗಿಸಿ ಒಂದು ಬ್ಯಾಗ್ ಬರುತ್ತೆ, ಸೈಲೇಜ್ ಬ್ಯಾಗ್. ಆ ಬ್ಯಾಗ್ ಒಳಗಡೆ ನಾವು ಅದನ್ನ ಚೆನ್ನಾಗಿ ತುಂಬಿ ಗಾಳಿ ಆಡಲ್ದಂಗೆ ಕಟ್ಟಬೇಕು. ಅದನ್ನ ಕಟ್ಟಿಟ್ಟು ನಾವು ಅದನ್ನ ಸ್ವಲ್ಪ ದಿವಸದ ನಂತರ ಅದನ್ನೇ ನಾವು ದಿನ ಯೂಸ್ ಮಾಡ್ತಾ ಹೋದ್ರೆ ಹಸುಗಳು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದು ರೋಗ ರುಜಿನಗಳಿಗೆ ಸ್ಥಳೀಯವಾಗಿ ವೈದ್ಯರು ಸಿಗ್ತಾರ? ಆಸ್ಪತ್ರೆ ವೈದ್ಯರು ಅಂದ್ರೆ ಪಶುವೈದ್ಯಕೀಯ ಇಲಾಖೆ ಆಸ್ಪತ್ರೆ ವೈದ್ಯರು ಸಿಗ್ತಾರಂತೆ ತಮಗೆ? ಸಿಗ್ತಾರೆ ಸರ್. ಇಲ್ಲ ತಮ್ಮದೇ ಆದಂತ ಒಂದು ವಿಧಾನಗಳನ್ನ ಮಾಡ್ಕೊಂಡಿದ್ದೀರಾ? ಆಮೇಲೆ ಡಾಕ್ಟರ್ ಸಿಗ್ತಾರೆ. ನಮ್ದು KMF ಡೈರಿ ಇದೆಯಲ್ಲ, ಅಲ್ಲಿಂದ ಡಾಕ್ಟರ್ಗಳಿಗೆ ಫೋನ್ ಮಾಡಿದ್ರೆ ಅವರೇ ಬಂದು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಆಮೇಲೆ ನಮ್ಮ ಹತ್ರದ ಡಾಕ್ಟರ್ ಫೋನ್ ಮಾಡಿದ್ರೆ ಅವರೇ ಬಂದು ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಜಮೀನಿದೆ ಅಂತ ಕೃಷಿ ಕಡೆ ಬಂದ್ರೋ ಅಥವಾ ಹೇಗೆ? ಜಮೀನಿದೆ ಅಂತಾನೆ ಕೃಷಿ ಕಡೆ ಬಂದ್ವಿ. ನಾವು ಡೈರಿ ಡಿಪ್ಲೊಮಾ ಮಾಡಿದ್ವಾ, ಹಂಗಾಗಿ ಮತ್ತೆ ಬೇರೆ ಕಡೆ ಎಲ್ಲೂ ಹೋಗೋದ್ ಬೇಡ ಅಂತೇಳಿ ನಾವೇ ಸ್ವಂತಕ್ಕೆ ಡೈರಿ ಮಾಡಿದ್ವಿ. ಈಗ ಕೃಷಿ ಬೆಳೆಗಳಿಗೆ ಬಂದ್ರೆ ಏನೇನ್ ಬೆಳೆ ಬೆಳಿತೀರಾ? ನಾವು ರಾಗಿ, ಮೆಕ್ಕೆಜೋಳ, ನವಣೆ ಈ ತರ ಬೆಳೆಗಳು ಬೆಳಿತೀವಿ. ಅಡಿಕೆನೂ ಬೆಳಿತೀವಿ ಸರ್. ಅಡಿಕೆ, ತೆಂಗು ಇದೆ. ಈಗ ರಾಗಿ, ಮೆಕ್ಕೆಜೋಳ ಇದು ಏನು ಗಿಟ್ಟಲ್ಲ ಅಂತಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಅಡಿಕೆಗೆ ಮಾರು ಹೋಗ್ತಾ ಇದ್ದಾರೆ. ನೀವು ಅರ್ಧ ಎಕರೆ ಇದ್ರೂ ಕೂಡ ಅಡಿಕೆನೆ, 1 ಎಕರೆ ಇದ್ರೂ ಕೂಡ ಅಡಿಕೆನೆ. ಅಡಿಕೆಯಿಂದ ಮೋಸ ಏನಿಲ್ಲ, ರೈತರಿಗೆ ಸ್ವಲ್ಪ ಆರ್ಥಿಕ ಸ್ವಾವಲಂಬನೆ ಆಗ್ತಾ ಇದ್ದಾರೆ, ಸಂತೋಷ. ಆದರೆ ಮುಂದಿನ ದಿನಗಳಲ್ಲಿ ಇದೇ ಥರದ ಬೆಲೆ ಅಥವಾ ಇದೇ ಥರದ ಒಂದು ವಾತಾವರಣ ಇರುತ್ತಾ? ಇಲ್ಲ ಸರ್, ಯಾಕೆಂದ್ರೆ ಈಗ ತುಂಬಾ ಕಷ್ಟ ಇದೆ. ಯಾಕಂದ್ರೆ ನೀರಿಂದು ತುಂಬಾ ಅಭಾವ ಇದೆ ನಮ್ ಕಡೆ ಎಲ್ಲ. ಈಗೆಲ್ಲ ನೀರಿನ ಸಮಸ್ಯೆ ಇರೋದ್ರಿಂದ ಈಗ ಜನವರಿಯಿಂದ ಹಿಡಿದು ಅಪ್ ಟು ಏಪ್ರಿಲ್ ತನಕ ನಮಗೆ ನೀರಿನ ಸಮಸ್ಯೆ ತುಂಬಾ ಇರೋದ್ರಿಂದ ತೋಟಗಳು ಮುಂದಿನ ಇದೇ ತರ ಆದ್ರೆ ತೋಟಗಳು ಉಳಿಸ್ಕೊಳ ತುಂಬಾ ಕಷ್ಟ ಆಗುತ್ತೆ ಸರ್. ಹಂಗಾಗಿ ನಾವೇನು ಮಾಮೂಲಿ ರಾಗಿ, ಮೆಕ್ಕೆಜೋಳ ಹಿಂದಿನ ಕಾಲದಲ್ಲಿ ಹೇಳಿತ್ತ ಅದನ್ನ ಬೆಳಕಂತಾನೆ ಹೋದ್ರೆ ನಾವು ಇನ್ನೂ ಚೆನ್ನಾಗಿರ್ತೀವಿ. ಈಗ ನಮ್ಮ ದನ ಕರುಗಳಿಗೂ ಮೇವು ಬೇಕಲ್ಲ, ಉತ್ತಮವಾದ ಮೇವು ಬೇಕಲ್ಲ. ಹಂಗಾಗಿ ನಾವೇ ಸ್ವಂತಕ್ಕೆ ಬೆಳಕಂದ್ರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ. ಈಗ ಮೆಕ್ಕೆಜೋಳಕ್ಕಿಂತ ರಾಗಿ ರೇಟೇ ಚೆನ್ನಾಗೈತೆ ಈಗ. ಭತ್ತ ಕೂಡ ಬೆಳಿತೀರಾ? ಭತ್ತ ಇಲ್ಲ ಸರ್. ಭತ್ತ ಇಲ್ಲ. ತೆಂಗು ಬೆಳಿತೀವಿ. ಇದೇನು ಬದುಗಳಲ್ಲಿ ಹಾಕಿದ್ರೆ ಮುಖ್ಯ ಜಮೀನಲ್ಲಿ? ಇಲ್ಲ, ಮುಖ್ಯ ಜಮೀನಿನಲ್ಲೇ ಹಾಕಿದ್ವಿ. ಅದ್ರ ಮಧ್ಯೆ ಅಡಿಕೆ ಹಾಕಿರೋದು? ಅದ್ರ ಮಧ್ಯೆ ಅಡಿಕೆ ಹಾಕಿದ್ವಿ, ಸಪರೇಟ್ ಹಾಕಿದ್ವಿ. ಮತ್ತೆ ಆ ತೆಂಗಿನ ಒಳಗಡೆ ಎಲ್ಲ ನಾವು ಮೇವು ಅದನ್ನೆಲ್ಲ ಬೆಳಗಂತೀವಿ ನಾವು. ಅಡಿಕೆಯಲ್ಲಿ ಏನ್ ಅಂತರ ಬೆಳೆ ಹಾಕಿದ್ರಿ? ಈಗ ಏನಾದ್ರು ಅಡಿಕೆ ಒಳಗಡೆ ಏನ್ ಅಂತರ ಬೆಳೆ? ಎಷ್ಟು ವರ್ಷದಿದೆ ಅಡಿಕೆನೆ? ನಮ್ದು ಒಂದು 20 ವರ್ಷದಿದೆ ಸರ್. 20 ವರ್ಷ ಅಂತಂತಂದ್ರೆ ಬೇರೆ ಏನೋ ಅಂತರ ಬೆಳೆ ಏನು ತಗೊಂಡಿಲ್ಲ? ಅಂತರ ಬೆಳೆ ಏನು ತಗೊಂಡಿಲ್ಲ. ಕಾಳು ಮೆಣಸು ಆಗಿರ್ಲಿ ಬೇರೆ ಏನು ಹಾಕಿಲ್ಲ ಸರ್. ಮಾಡೋ ಒಂದು ಯೋಚನೆ ಇದೆಯಾ? ಇದೆ ಸರ್, ಮಾಡ್ಬೇಕನ್ನೋದು ಇದೆ ಮುಂದಿನ ದಿನಗಳಲ್ಲಿ. ಕಾಳು ಮೆಣಸು, ಎಲೆಬಳ್ಳಿ ಜೊತೆಗೆ ಯಾಲಕ್ಕಿನೂ ಕೂಡ ಬರುತ್ತೇನೋ? ಅದೇ ನೋಡ್ಬೇಕು ಸರ್, ಅದೇ ನಮ್ಮ ವಾತಾವರಣಕ್ಕೆ ಅದು ಬರುತ್ತೇನೋ ಅಂತೇಳಿ. ಕಾಫಿ ಕೂಡ ಹಾಕಿದ್ದಾರೆ. ಕಾಫಿ ಹಾವೇರಿ ತನಕನೂ ಎಲ್ಲೆಲ್ಲಿ ನಾವು ಕಾಫಿ ಬೆಳೆಯೋದಿಲ್ಲ ಅಂತ ಹೇಳ್ತೀವಿ ಎಲ್ಲ ಜಾಗದಲ್ಲೂ ಬೆಳಿತಾವ್ರೆ. ಅದು ಏನು ಪ್ರಮುಖವಾಗಿ ಕಾಫಿ ಬೆಳೀತಕ್ಕಂಥ ಒಂದು ಪ್ರದೇಶದಲ್ಲಿ ಏನು ಇಳುವರಿ ಬರುತ್ತೆ ಅದಕ್ಕಿಂತ ಉತ್ಕೃಷ್ಟ ಗುಣಮಟ್ಟದ ಇಳುವರಿ ಪಡಿತಾ ಇದ್ದಾರೆ. ಕಾಫಿ ಒಂದು ಇದು ಮಾಡಿ ಬೆಳೆ ಹಾಕಿಬಿಟ್ಟು ಇದ್ರ ಜೊತೆಗೆ ಹಣ್ಣಿನ ಬೆಳೆಗಳು ಕೂಡ ಬೆಳೀತಾ ಇದ್ದೀರಾ? ಹಣ್ಣಿನ ಬೆಳೆ ಅಂದ್ರೆ ಇದು ಪಪ್ಪಾಯ ಹಾಕಿದೀವಿ. ಆಮೇಲೆ ಇದು ಪಪ್ಪಾಯ ಅಂದ್ರೆ ಮಧ್ಯದಲ್ಲಿ ಅಲ್ಲೊಂದು ಹಾಕಿದೀವಿ ಮನೆಗೋಸ್ಕರ. ಸಮಗ್ರ ಕೃಷಿ. ಈಗ ಬಾಳೆ ಹಾಕಿದೀವಿ. ನಮ್ಮ ಮನೆಗೆ ಏನೇನ್ ಬೇಕೋ ಬಾಳೆ, ನುಗ್ಗೆ ಈ ತರದ್ದೆಲ್ಲ ನಾವೇ ಮನೆಗೆ ಏನೇನ್ ಬೇಕೋ ಅದನ್ನ ಹಾಕಿ ಬೆಳ್ಕೊಂಡಿದ್ವಿ. ತರಕಾರಿನೂ ಹಾಕಿದೀವಿ ಸರ್. ತರಕಾರಿ ಮನೆಗೋಸ್ಕರ ಮಾಡ್ಕೊಂಡಿದ್ವಿ. ಅದು ಹೂ ಏನಾದ್ರು? ಹೂವೇನು ಹಾಕಿಲ್ಲ ಸರ್. ಹೂ ಹಾಕಿಲ್ಲ. ಇಲ್ಲ. ಜೊತೆಗೆ ಈಗ ನೀರಿನ ಒಂದು ನಿರ್ವಹಣೆಗೆ ಬಂದ್ರೆ ನಿಮ್ಮಲ್ಲಿ ಯಾವ ರೀತಿಯಿಂದ ಲಭ್ಯತೆ ಇದೆ ನೀರಿನ? ಈಗ ನೀರಿಂದ ಅಂದ್ರೆ ನಾವೆಲ್ಲ ಇದನ್ನ ಕೃಷಿ ಹೊಂಡ ಮಾಡ್ಕೊಂಡಿದ್ವಿ. ಆ ಕೃಷಿ ಹೊಂಡ ಮಾಡ್ಕೊಂಡು ಇರೋ ನೀರನ್ನೇ ಅದರಲ್ಲೇನೆ ಈಗ ಅಡಿಕೆ ತೋಟಕ್ಕೆ, ಈ ತರಕಾರಿಗೆ ಎಲ್ಲದಕ್ಕೂ ಅದರಲ್ಲೇ ನಿರ್ವಹಣೆ ಮಾಡ್ತಾ ಇದ್ವಿ. ಎಲ್ಲ ಡ್ರಿಪ್ ಇರಿಗೇಷನ್. ಹಾಯಿಸೋ ಪದ್ಧತಿ ಇಲ್ಲ. ಹಾಯಿಸೋ ಪದ್ಧತಿಗೆ ನೀರು ಮೇಂಟೆನೆನ್ಸ್ ಮಾಡಿ ಯಾವ್ದು ನಿಮ್ಗೆ ಈ ಕಾಲುವೆಗಳ ನೀರಿನ ವ್ಯವಸ್ಥೆ ಇಲ್ಲ? ಇಲ್ಲಿನೂ ಆತರ ಬಂದಿಲ್ಲ ನಮ್ ಕಡೆನು. ಜಮೀನು ಗುಡ್ಡದಲ್ಲಿ ಇತ್ತೋ ಇಲ್ಲ ತಳದಲ್ಲಿ ಇತ್ತೋ ಹೇಗೆ? ನಾರ್ಮಲ್ ಪ್ರದೇಶದಲ್ಲೇ ಇದೆ. ಈಗ ನೀವು ಕಂಡುಕೊಂಡಿರೋ ಹಾಗೆ ಕೃಷಿ ಬೆಳೆಗಳಲ್ಲಿ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಏನ್ ಸಮಸ್ಯೆ ಕಂಡಿದ್ದೀರಿ? ಸಮಸ್ಯೆ ಅಂದ ತಕ್ಷಣ ನಮ್ಗೆ ಬರುತ್ತೆ ರೋಗ ಕೀಟ ಅಂತ. ಅದಕ್ಕೆ ಬಿಟ್ಟು ಬೇರೆ ಅಂದ್ರೆ ಸರ್, ಅವಾಗೆಲ್ಲ ನಾವು ಬೇಸಾಯ ಮಾಡಕ್ಕೆ ಎತ್ತು ಅವೆಲ್ಲ ಇದ್ವು. ಈಗೆಲ್ಲ ಆತರ ಏನಿಲ್ಲ. ಎಲ್ಲ ಯಂತ್ರೋಪಕರಣಗಳು, ಟ್ಯಾಕ್ಟ್ರಿಯಲ್ಲೇ ಎಲ್ಲ ಬೇಸಾಯ ಮಾಡೋದು, ಟ್ಯಾಕ್ಟ್ರಿಯಲ್ಲೇ ಕಟಾವ್ ಮಾಡೋದು, ಎಲ್ಲ ಅದರಿಂದಾನೇ ಆಗ್ತಾ ಇರೋದು ಈಗೆಲ್ಲ.
ಲೇಬರ್ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ನಾವೇನಂದ್ರೆ ಎಲ್ಲ ಯಂತ್ರೋಪಕರಣಗಳಿಗೆ ಹೋಗಿದ್ದೀವಿ. ಹ್ಮ್ 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 ಅದಾದ್ರೆ ಲೇಬರ್ ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ, ಕೆಲಸನೂ ಬೇಗ ಆಗುತ್ತೆ ನಮಗೆ. ಓಕೆ. ಆ ತರ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ ತಾವು? ಸರ್ 10 ಜನ ಇದೀವಿ ನಾವು. ಎಲ್ರೂ ಕೃಷಿ ಕಡೆನಾ ಅಥವಾ ಬೇರೆ ಬೇರೆ ಅವರವರು? ನಮ್ಮ ಅಪ್ಪಾಜಿ ರಿಟೈರ್ಡ್ ಮಾಸ್ಟ್ರು, ನಮ್ಮ ಅಣ್ಣ ನಾವೆಲ್ಲ ಕೃಷಿನೇ ಸರ್. ಹ್ಮ್ 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 ಆಳುಗಳಂತ ಹೇಳ್ತಾ ಇದ್ರಿ, ಎಲ್ರೂ ತೊಡಗಿಸ್ಕೊಂಡಿದ್ದೀರಾ ಅಥವಾ ಹೊರಗಿಂದ ಕೂಡ ತಗೊಳ್ತೀರಾ ಆಳು? ಇಲ್ಲ, ಹೊರಗಡೆ ಏನಿಲ್ಲ ಸರ್, ಎಲ್ಲ ನಾವೇ ಮಾಡೋದು. ನಾವು ನಮ್ಮ ಅಣ್ಣರು ಏನೋ ಒಂದ್ ಸ್ವಲ್ಪ ಜಾಸ್ತಿ ಕೆಲಸ ಇದ್ದಾಗ ತಗೊಳ್ತೀರಾ? ಲೇಬರ್ ತಗೊಂತೀವಿ. ಆಮೇಲೆ ಕಳೆಗಳ ಒಂದು ನಿರ್ವಹಣೆಗೆ ಯಾವ ರೀತಿಯಿಂದ ಕೈ ಕಳೆ ತೆಗಿಸ್ತಿರೋ ಇಲ್ಲ ಇಲ್ಲ, ಟ್ರ್ಯಾಕ್ಟರ್ ಓಡಿಸ್ತೀವಿ ನಾವು. ಟ್ರ್ಯಾಕ್ಟರ್ನೇ? ಟ್ರ್ಯಾಕ್ಟರ್ ನಮ್ದೇ ಸ್ವಂತ ಟ್ರ್ಯಾಕ್ಟರ್ ಇದೆ. ನಾವು ವೀಡ್ ಕಟ್ಟರು ಇದು ಎಲ್ಲ ಬಂದಿದೆಯಲ್ಲ, ಇದೆ, ಅದರಲ್ಲೇ ಸರ್ ಮಾಡೋದು. ಅದರಲ್ಲಿ ಇದು ಮಾಡೋದು. ಅದ್ರ ಜೊತೆಗೆ ರಾಸಾಯನಿಕ ಏನಾದ್ರು ಉಪಯೋಗಿಸ್ತೀರಾ? ಹ್ಞೂ ಸರ್, ಸ್ವಲ್ಪ ಉಪಯೋಗಿಸ್ತೀವಿ. ಏನು ಯಾವುದು? ಕಳೆನಾಶಕ 2,4-D ಹ್ಮ್ ಅದನ್ನು ಉಪಯೋಗಿಸ್ತೀವಿ. ಈ ಮುಳ್ಳು ಸಜ್ಜೆ ಸಮಸ್ಯೆ ಹೇಗಿದೆ ನಿಮ್ಮಲ್ಲಿ? ಯಾಕಂದ್ರೆ ಮೆಕ್ಕೆಜೋಳದಲ್ಲಿ ಅದು ಭಯಂಕರ ಅಂತ ಹೇಳ್ತಾರೆ. ಹೌದೌದು ಸರ್. ಈಗ ಅದನ್ನೇನಂದ್ರೆ ನಾವೇ ಕಳೆ ನಿರ್ವಹಣೆ ಮಾಡ್ಕೊಂತೀವಿ ಸರ್. ಏನ್ ಔಷಧಿ ಹೊಡೆದ್ರು ಕೆಲವೊಂದ್ಸಲಿ ಹೋಗಲ್ಲ, ನಾವೇ ಕಿತ್ತಾಕೋದು. ಆಮೇಲೆ ಏನಂದ್ರೆ ಬೆಳೆ ಪರ್ಯಾಯ ಮಾಡ್ಕೊಂಡ್ರೆ ಮಾತ್ರ ಮುಳ್ಳು ಸಜ್ಜಿಗೆ ಅವಾಯ್ಡ್ ಆಗುತ್ತೆ. ನಾವು ಮೆಕ್ಕೆಜೋಳ ಹಾಕ್ತಾ ಎಲ್ಲ ತುಂಬಾ ಇತ್ತು, ಈ ಸಲ ರಾಗಿ ಹಾಕಿದ್ವಿ. ಅಂದ್ರೆ ಅವಾಗೆಲ್ಲ ಒಂದ್ ವರ್ಷ ರಾಗಿ, ಒಂದ್ ವರ್ಷ ಮೆಕ್ಕೆಜೋಳ ಬದಲಾವಣೆ ಮಾಡಿದ್ರೆ ಮಾತ್ರ ಭೂಮಿನೂ ಚೆನ್ನಾಗತ್ತೆ, ಕಳೆ ನಿರ್ವಹಣೆನೂ ಮಾಡ್ಬೋದು ನಾವು ಅವಾಗ. ಈಗ ರಾಗಿ ಹಾಕಿರೋದ್ರಿಂದ ಈ ಸಲ ನಮ್ಮ ರಾಗಿ ಹೊಲದಾಗ ಅಷ್ಟೊಂದು ಮುಳ್ಸಜ್ಜಿಗೆ ಇಲ್ಲ. ಮೆಕ್ಕೆಜೋಳದಲ್ಲಿ ತುಂಬಾ ಇತ್ತು, ಈಗ ರಾಗಿಯಲ್ಲಿ ಆತರ ಬೆಳೆ ಪರಿವರ್ತನೆ ಮಾಡ್ಕೊಂಡ್ರೆ ನಮ್ ಭೂಮಿನೂ ಚೆನ್ನಾಗುತ್ತೆ, ಕಳೆನೂ ನಿರ್ವಹಣೆ ಮಾಡಬಹುದು. ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಏನು ಸಮಸ್ಯೆ ಅನುಭವಿಸ್ತಿರ್ತಾವ ಸರ್? ಮಾರುಕಟ್ಟೆ ಅಂದ್ರೆ ಈಗ ನಾವು ರಾಗಿ ಅದೆಲ್ಲ ಮೊದ್ಲೆಲ್ಲ ಇಲ್ಲೇ ಕೊಡ್ತಿದ್ವಿ. ಈಗ ಮಾರ್ಕೆಟಿಗೆ ತಗೊಂಡ್ ಹೋಗ್ಬೇಕು, ಅಲ್ಲೆಲ್ಲ ಹೆಸರು ಬರ್ಸ್ ಬರ್ಬೇಕು. ನೋಡ್ರಿ, ಜನವರಿ ತಗೊಂತೀವಿ ಅಂತ ಹೇಳಿದ್ರು ಇದುವರೆಗೂ ರಾಗಿನು ಖರೀದಿಗೆ ಏನು ಹೇಳೇ ಇಲ್ಲ. ತುಂಬಾ ಕಾಯ್ತಾ ಇದ್ವಿ. ಆಮೇಲೆ ಮೆಕ್ಕೆಜೋಳ ಅದೆಲ್ಲ ರೇಟ್ ಹೋದ್ಸಲಿ ತುಂಬಾ ಇತ್ತು, ಈ ಸಲ ತುಂಬಾ ಕಡಿಮೆ ಆಗಿದೆ. ಅದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಅಡಿಕೆ ಒಂದು ತೋಟ ಇನ್ನೂ ಜಾಸ್ತಿ ಮಾಡ್ಬೇಕನ್ನೋ ಒಂದು ಇದೆಯಾ? ಅಡಿಕೆ ತೋಟ ತುಂಬಾ ಜಾಸ್ತಿ ಮಾಡಕ್ಕೆ ನೀರಿಂದ ಸಮಸ್ಯೆ ಜಾಸ್ತಿ ಇದೆ ಸರ್, ಹಂಗಾಗಿ ಮಾಡಕ್ ಆಗ್ತಾ ಇಲ್ಲ. ಸರ್ಕಾರದಿಂದ ಯಾವ ರೀತಿಯಿಂದ ತಾವು ಸೌಲಭ್ಯ ಪಡ್ಕೊಂಡಿದ್ದೀರಾ? ಇಲಾಖೆಯಿಂದ, ಕೃಷಿ ಇಲಾಖೆ ಆಗಿರ್ಲಿ, ಇಲ್ಲ ತೋಟಗಾರಿಕೆ ಇಲಾಖೆ ಆಗಿರ್ಲಿ, ಇಲ್ಲ ತಮ್ಮ ಸ್ವಂತ ಬಂಡವಾಳದಿಂದ ನಿರ್ವಹಣೆ ಮಾಡ್ತಾ ಇದ್ದೀರಾ? ಸ್ವಂತ ಬಂಡವಾಳದಿಂದ ಮಾಡ್ತಾ ಇದ್ದೀವಿ. ಆಮೇಲೆ ಕೃಷಿ ಹೊಂಡಕ್ಕೆ ಎಲ್ಲ ನಾವು ಇದನ್ನ ಸರ್ಕಾರದಿಂದ ಅನುದಾನ ತಗೊಂಡು ಮಾಡಿದೀವಿ. ಇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿಯಾ ಅಥವಾ ಬೇರೆ ಕೃಷಿ ಇಲಾಖೆಯಿಂದ? ಕೃಷಿ ಇಲಾಖೆಯಿಂದ. ಯಾಕಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲವೊಬ್ರು ಅಡಿಕೆ ಸಸಿಗಳು ಅಂದ್ರೆ ಹೊಸದಾಗಿ ಮಾಡ್ತಕ್ಕಂಥ ತೋಟಗಳಿಗೂ ಕೂಡ ಸಹಾಯ ಪಡ್ಕೊಂಡಿದ್ದಾರೆ, ಜೊತೆಗೆ ಕೃಷಿ ಹೊಂಡಕ್ಕೋಸ್ಕರನು ತಗೊಂಡಿದ್ದಾರೆ. ಇದು ಕೃಷಿ ಹೊಂಡ ನೀವು ನೀರಿಗೋಸ್ಕರ ಮಾತ್ರ, ಇದರಲ್ಲಿ ಮತ್ತೆ ಮೀನು ಸಾಕಣೆ ಮಾಡೋದು ಏನ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಮೀನು ಸಾಕಣೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅದು ಮೀನ್ ಸಾಕಣೆ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ನಾವು ನೀರ್ನ ಹೊರಗಡೆ ಹೊಡಿತಾ ಇರ್ತೀವಿ, ಮಾಡ್ತೀವಲ್ಲ, ಹಂಗಾಗಿ ನೀರು ಎಲ್ಲರ ಕಡಿಮೆ ಆಯ್ತು ಅಂದಾಗ ಮೇಂಟೈನ್ ಮಾಡೋದು ಆಗಲ್ಲ. ಮಳೆಗಾಲದಲ್ಲಿ ಬೇಕಾದ್ರೆ ಮಾಡ್ಬೋದು, ಈಗ ಬೇಸಿಗೆಯಲ್ಲಿ ಮಾಡಕ್ಕಾಗಲ್ಲ ಸರ್. ಮಳೆಗಾಲದಲ್ಲಿ ಅಂದ್ರೆ ನೀರು ಬೇಕಾದಷ್ಟು ಇರುತ್ತಲ್ಲ, ಅವಾಗಿಂದ ನಾವು ಕೃಷಿ ಹೊಂಡದಿಂದ ಹೊರಗಡೆ ಏನು ಹೊಡೆಯಲ್ಲ. ಈಗಂದ್ರೆ ಬೇಸಿಗೆಗೆಲ್ಲ ನೀರು ಕಂಪಲ್ಸರಿ ಹೋಗ್ತಾ ಇರುತ್ತಲ್ಲ, ಹಂಗಾಗಿ ನೀರ್ನ ನಿರ್ವಹಣೆ ಮಾಡ್ಕೊಳಕ್ಕಾಗಲ್ಲ ಕೃಷಿ ಹೊಂಡದಲ್ಲಿ. ಈಗ ಇದ್ರ ಜೊತೆಗೆ ಈಗ ಹೈನುಗಾರಿಕೆಗೆ ಬರೋಣ. ಮೌಲ್ಯವರ್ಧನೆ ಮಾಡಿ ಅಂದ್ರೆ ಹಾಲು, ತುಪ್ಪ, ಬೆಣ್ಣೆ ಈ ತರ ಮಾಡಿ ಮಾರಾಟ ಮಾಡ್ತೀರಾ? ಹೆಚ್ಚಿಗಾಗಿದ್ದು ಮನೆ ಉಪಯೋಗಿಸ್ಕೊಂಡ ಆದ್ಮೇಲೆ? ಮನೆಗೆ ಉಳಿಸ್ಕೊಂಡಾದ್ಮೇಲೆ ನಾವು ನಂದಿನಿ ಇದಿದೆಯಲ್ಲ KMF, ಅದಕ್ಕೆ ಹಾಲು ಹಾಕ್ತಿವಿ ಸರ್. ನಾವು ಪ್ರತಿ ದಿವಸ ಹಾಲು ಹಾಕ್ತಿವಿ. ಆಮೇಲೆ ಇದು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಯಾವ ರೀತಿಯಿಂದ ತಾವು ಉಪಯೋಗ ಪಡ್ಕೊಂಡು? ಉಪಯೋಗ ಅಂದ್ರೆ ಸರ್, ಅದೇ ಇದನ್ನ ಚಾಪ್ ಕಟ್ರು ತಗೊಂಡಿದೀವಿ, ಆಮೇಲೆ ರಬ್ಬರ್ ಮ್ಯಾಟ್ ತಗೊಂಡಿದೀವಿ, ಆಮೇಲೆ ಮಿಲ್ಕಿಂಗ್ ಮಿಷಿನ್ ಸಿಗುತ್ತೆ ಅದನ್ನ ತಗೊಂಡಿದೀವಿ. ಇದೆಲ್ಲ ನಾವು ನಂದಿನಿ KMF ಇಂದಾನೆ ತಗೊಂಡಿರೋದು ಸರ್. KMF ಇಂದ ತಗೊಂಡಿದ್ದೀವಿ, ಸಬ್ಸಿಡಿ ಕೊಡ್ತಾರೆ ಅವರು. ಮತ್ತೆ KMF ನವರು ಹೈನು ರಾಸುಗಳ ಒಂದು ಆರೈಕೆ, ಅದರ ಒಂದು ನಿರ್ವಹಣೆ ಬಗ್ಗೆ ಏನಾದರೂ ತರಬೇತಿ ಕೊಡ್ತಾರಾ? ಕೊಡ್ತಾರೆ ಸರ್. ಅದು ಅವಾಗ ಒಂದು ಮೀಟಿಂಗ್ ಮಾಡಿ ಡಾಕ್ಟರ್ಸ್ನೆಲ್ಲ ಕರೆಸ್ತಾರೆ, KMF ಡಾಕ್ಟರ್, ಆಮೇಲೆ ಹೊರಗಡೆ ಡಾಕ್ಟರ್ಗಳೆಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆಸಿ ಒಂದು ಸಭೆ ತರ ಮಾಡ್ತಾರೆ. ಆಮೇಲೆ ಹಸುಗಳನ್ನೆಲ್ಲ ಕರೆಸಿ ಯಾರು ಚೆನ್ನಾಗಿ ಹಸುಗಳು ಸಾಕಿದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ. ಆಮೇಲೆ ಟ್ರೀಟ್ಮೆಂಟ್ ಏನಾರೆ ಅವಕ್ಕೆ ರೋಗಗಳಿದ್ರೆ ಅದಕ್ಕೆ ಎಲ್ಲ ಔಷಧಿ ಅದನ್ನೆಲ್ಲ ಕೊಡ್ತಾರೆ ಅಲ್ಲೇನೆ. ಆತರ ಎಲ್ಲ ಮಾಡ್ತಾರೆ ಸರ್. ಈಗ ನಿಮ್ಮ ಊರಲ್ಲಿ ಉದ್ಯೋಗ ಅರಸಿಕೊಂಡು ಬೇರೆ ಊರುಗಳಿಗೆ ಹೋಗ್ತಕ್ಕಂಥ ಸಂಖ್ಯೆ ಯಾವ ರೀತಿಯಿಂದ ಇದೆ? ಇಲ್ಲ, ಅಷ್ಟೊಂದೇನಿಲ್ಲ ಸರ್, ಬೇರೆ ಕಡೆ ಹೋಗೋಂಥದ್ದೇನಿಲ್ಲ. ಎಲ್ಲ ಅಲ್ಲೇ ಜಮೀನ್ ಇರೋದ್ರಿಂದ ಅಲ್ಲಿ ಎಲ್ಲರೂ ಊರಲ್ಲೇ ಜಾಸ್ತಿ ಜನ ಇದಾರೆ, ಹೊರಗಡೆ ಹೋಗಿರೋರು ಕಡಿಮೆ ಇದಾರೆ. ನಮ್ ಕಡೆ ಎಲ್ಲ ತೋಟ ಅದೆಲ್ಲ ಮಾಡ್ಕೊಂಡಿದ್ದಾರೆ. ಹೊರಗಡೆ ಇರೋರು ಈಗ ಸದ್ಯ ಊರಿಗೆ ಬಂದು ತೋಟ ಅದನ್ನ ಮಾಡ್ತಾ ಇದ್ದಾರೆ. ಹೊರಗಡೆ ಜೀವನ ಮಾಡಕ್ ಆಗಲ್ಲ ಅಂತ ಹೇಳಿ ಅಲ್ಲಿ ಹೋಗಿನವ್ರು ಮತ್ತೆ ತಿರ್ಗಾ ವಾಪಸ್ ಬಂದಿದ್ದಾರೆ. ಮತ್ತೆ ಉದ್ಯೋಗ ಖಾತ್ರಿ ಯೋಜನೆ ಒಂದು ಪ್ರಗತಿ ಮತ್ತೆ ಇದರ ಒಂದು ಸಫಲತೆ ಯಾವ ರೀತಿಯಿಂದ ಇದೆ ನಿಮ್ಮ ಊರಲ್ಲಿ? ನಡೀತಾ ಇದೆ ಸರ್, ಕಾಮಗಾರಿಗಳೆಲ್ಲ ಮಾಡ್ತಾರೆ. ಉದ್ಯೋಗ ಖಾತ್ರಿದ ರೋಡು, ಚರಂಡಿ, ಆಮೇಲೆ ಬದು ನಿರ್ಮಾಣ, ಈ ಕೃಷಿ ಹೊಂಡ, ಅದೇ ಮಹಾತ್ಮ ಗಾಂಧಿ ಹೇಳಿದ್ರಲ್ಲ ಅದರಲ್ಲೆಲ್ಲ
ಕೃಷಿ ಹೊಂಡಗಳು ಮಾಡಿಕೊಡ್ತಾ ಇದ್ದಾರೆ. ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹೆಸರು ಬದಲಿಸಿ ವಿಕಸಿತ ಭಾರತ ರಾಮ್ಜಿ ಯೋಜನೆ ಅಂತ ಮಾಡಿದ್ದಾರೆ. ತುಂಬಾ ಒಂದು ಪ್ರತಿರೋಧ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಸರ್, ಮೊದ್ಲೇನಿತ್ತು ಅದೇ ತರನೇ ಇದ್ರೆ ಒಳ್ಳೇದಂತ ಹೇಳ್ತೀರಾ? ಯಾವುದೇ ಪಕ್ಷ ಇರ್ಲಿ, ಯಾವುದೇ ಪಕ್ಷ ಪಕ್ಷೇತರ ಅಲ್ಲ ಅಥವಾ ಪಕ್ಷಗಳಿಗೆ ಸಂಬಂಧಪಟ್ಟಿಂದ ಅಲ್ಲ ಅಂತ ಹೇಳ್ತೀರಾ? ಅಲ್ಲ. ಅಲ್ಲ, ಇದರಲ್ಲಿ ಸ್ವಲ್ಪ ಏನೋ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಬಿಟ್ಟು ಉಪಯೋಗ ಆಗ್ತಕ್ಕಂತ ಒಂದು ಯೋಜನೆ ಅಂತ ಹೇಳ್ತಾರೆ. ಸ್ವಲ್ಪ ಇದರಲ್ಲಿ ಬದಲಾವಣೆ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ ಸರ್, ಏನಂದ್ರೆ ಮೊದ್ಲಿಂದ ಏನು ಮಹಾತ್ಮ ಗಾಂಧಿದು ಅಂತ ಹೆಸರಿತ್ತ ಸರ್, ಅದೇ ಇರ್ಲೇಬೇಕಂತ ಹೇಳ್ತೀರಾ? ಖರ್ಚು ಎಷ್ಟು ಬರ್ತದೆ ಅಂತ ಹೇಳ್ತೀರಾ ನಿಮ್ಮ ಒಂದು ಕೃಷಿ ಜಮೀನಿಗೆ ಪ್ಲಸ್ ಇದಕ್ಕೆ ಹೈನುಗಾರಿಕೆಗೆ? ಸರ್, ಹೈನುಗಾರಿಕೆಯಲ್ಲಿ ಲಾಭ ಇದೆ. ಅದನ್ನ ನಾವೇ ಕೈ ಮುಟ್ಟು ಮಾಡಿದ್ರೆ ಮಾತ್ರ ಲಾಭ ಇರುತ್ತೆ. ನಾವು ಹೈನುಗಾರಿಕೆನ ಬೇರೆ ಮೇಲೆ ಡಿಪೆಂಡ್ ಮಾಡ್ಕೊಂಡು ಮಾಡಿದ್ರೆ ಲಾಭ ಸಿಗಲ್ಲ ಸರ್. ಯಾಕೆಂದ್ರೆ ನಾವು ನಿರ್ವಹಣೆ ಮಾಡೋದಕ್ಕೂ ಬೇರೆ ನಿರ್ವಹಣೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಯಾಕೆಂದ್ರೆ ಒಂದು ಹಸುಗೆ ನಾವೇ ನೋಡ್ತಾ ಇರ್ತೀವಿ, ಅದಕ್ಕೆ ಏನ್ ಕಾಯಿಲೆ ಇದೆ ಅನ್ನೋದನ್ನ ನಾವು ದಿನನಿತ್ಯ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಹಾಗೆ ಬೇರೆಯವರಾದ್ರೆ ಅದನ್ನ ಏನಾಗಿರುತ್ತೆ ಅನ್ನೋದು ಅವ್ರು ಅಬ್ಸರ್ವ್ ಮಾಡಲ್ಲ, ಅವರು ನಮಗೆ ಹೇಳಲ್ಲ. ನಾವು ನೋಡಿಲ್ಲ ಅಂದ್ರೆ ಅದು ತುಂಬಾ ಕಾಯಿಲೆ ಬಂದು ಅಥವಾ ಏನಾರೆ ತೊಂದರೆ ಆದ್ರೆ ಆಮೇಲೆ ತುಂಬಾ ನಷ್ಟ ಆಗುತ್ತೆ ಸರ್ ಅದರಿಂದ. ಆಮೇಲೆ ನಾವು ಎಲ್ಲಾ ಹಸುಗಳಿಗೂ ಇನ್ಸೂರೆನ್ಸ್ ಮಾಡಿಸಿದೀವಿ, ಡೈರಿಯಿಂದ ಎಲ್ಲಾ ಹಸುಗಳಿಗೂ ಇನ್ಸೂರೆನ್ಸ್ ಮಾಡಿಸಿದೀವಿ. ಇನ್ಸೂರೆನ್ಸ್ ಮಾಡಿಸೋದ್ರಿಂದ ತುಂಬಾ ಅನುಕೂಲ. ಹಸು ಏನಾರ ಆಗಿ ಸತ್ತೋದ್ರೆ ನಮಗೆ ಅದರಿಂದ ಪರಿಹಾರ ಸಿಗುತ್ತೆ. ಈಗ ನಾವು ಲಕ್ಷಗಟ್ಟಲೆ ಕೊಟ್ಟು ಹಸುಗಳು ತಂದಿರ್ತೀವಿ, ಅದಕ್ಕೆ ಇನ್ಸೂರೆನ್ಸ್ ಮಾಡಿಸಿಲ್ಲ ಅಂತಂದ್ರೆ ₹1,000 ಇನ್ಸೂರೆನ್ಸ್ಗೋಸ್ಕರ ನಾವು ಯೋಚನೆ ಮಾಡಿಬಿಟ್ರೆ ಹಸು ಸತ್ತೋದ್ರೆ ನಮಗೆ ₹1,00,000 ಲಾಸ್ ಆಗುತ್ತೆ. ಇನ್ಸೂರೆನ್ಸ್ ಮಾಡಿಸೋದ್ರಿಂದ ಲಾಭ ಇದೆ. ಅದರಿಂದ ಖರ್ಚು ವೆಚ್ಚದ ಒಂದು ಪುಸ್ತಕ ಏನಾದ್ರು ಇಟ್ಟಿದ್ದೀರಾ? ಪುಸ್ತಕ ಬರೆಯೋದು ಇದೆ ಸರ್, ಮಾಡ್ಕೊಂಡಿದ್ದೀರಾ? ಅಂದ್ರೆ ಸುಮ್ನೆ ಅಂದಾಜು ಮಾಡೋ ಬದಲಿಗೆ ಒಂದು ನೋಟ್ಬುಕ್ ಇಟ್ಕೊಂಡು ಅದರಲ್ಲಿ ಈ ತಿಂಗಳು ನಾವು KMF ಇಂದ ಇಷ್ಟು ಭೂಸ ತಂದಿದೀವಿ, ಇಷ್ಟು ಹಾಲು ಹಾಕಿದೀವಿ, ಹೊರಗಡೆ ಇಷ್ಟು ಹಾಲು ಕೊಟ್ಟಿದೀವಿ, ಈ ತರ ಎಲ್ಲ ಇದೆ ಸರ್. ಮಾಡ್ಕೊಂಡಿದ್ದೀರಾ? ಒಳ್ಳೇದಲ್ವಾ? ಎಲ್ಲರೂ ನಮಗೆ ಎಷ್ಟು ಲಾಭ ಬರುತ್ತೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಮ್ ರೈತರು ಇದನ್ನ ಸ್ವಲ್ಪ ಬೇಜವಾಬ್ದಾರಿ ತೋರಿಸ್ತಾನೆ, ಬಿಡ ಅದು ಯಾಕೆ ನಾವು ಲೆಕ್ಕ ಇಟ್ಕೊಳ್ಳೋಣ, ಅದು ಬಂದಿದ್ದು ಬರ್ತದೆ ಹೋಗಿದ್ದು ಹೋಯ್ತದೆ ಅಂತ. ಕೆಲವೊಬ್ರು ಪಕ್ಕ ನಾವು ವಾಣಿಜ್ಯೀಕರಣವಾಗಿ ನೋಡೋದಾದ್ರೆ ತುಂಬಾನೇ ಒಂದು ವ್ಯವಸ್ಥಿತ ರೀತಿಯಿಂದ ಲೆಕ್ಕಾಚಾರವಾಗಿ ಮಾಡಿದಾಗ ನಮಗೆ ಎಷ್ಟು ಲಾಸ್ ಎಷ್ಟು ಲಾಭ ಅನ್ನೋದು ಗೊತ್ತಾಗುತ್ತೆ. ಈಗ ಹಸುಗಳ ಒಂದು ಗಂಜಲ ಮತ್ತು ಸಗಣಿ ಇದರ ಸಂಗ್ರಹಣೆಗೆ ಮತ್ತೆ ಇದರ ಒಂದು ವಿಲೇವಾರಿಗೆ, ಇದರ ನಿರ್ವಹಣೆಗೆ ಯಾವ ರೀತಿಯಿಂದ ಕ್ರಮ ತಗೊಂಡಿದ್ದೀರಿ? ಸರ್, ನಾವು ಕೊಟ್ಟಿಗೆಯಲ್ಲಿ ಒಂದು ದೊಡ್ಡದೊಂದು ಚೇಂಬರ್ ತರ ಮಾಡ್ಕೊಂಡಿದೀವಿ. ನಾವು ದನಗಳು ತೊಳೆದದ್ದು ಗಂಜಲ ಎಲ್ಲ ಅಲ್ಲಿ ಹೋಗಿ ಸ್ಟೋರೇಜ್ ಆಗುತ್ತೆ. ಆ ಸ್ಟೋರೇಜ್ ಆಗಿದ್ದ ಅಲ್ಲೊಂದು ಚಿಕ್ಕ ಮೋಟರ್ ಇಟ್ಟು ಅದರಿಂದ ತೋಟಕ್ಕೆ ನಾವು ಅದನ್ನೆಲ್ಲ ಡಂಪ್ ಮಾಡ್ತೀವಿ. ಆಮೇಲೆ ಗಂಜಲದಿಂದ ನಾವು ಜೀವಾಮೃತ ಅದನ್ನೆಲ್ಲ ಮಾಡ್ತೀರಾ ತೋಟಕ್ಕೆ ಹಾಕಕ್ಕೆ. ಜೀವಾಮೃತ ಅಂತ ಹೇಳಿದ್ರಿ, ತಮ್ಮ ಒಂದು ವಿಧಾನ ಯಾವ ರೀತಿಯಿಂದ ಮಾಡ್ತೀರಿ? ಯಾವ ರೀತಿ ಅಂದ್ರೆ ತೋಟದಾಗ ಒಂದು ದೊಡ್ಡದೊಂದು ಡ್ರಮ್ ಇಡ್ತೀವಿ, ಹಸುವಿಂದ ಗಂಜಲ ತಂದು ಅದಕ್ಕೆ ಹಾಕಿ ಮತ್ತೆ ಅದಕ್ಕೆ ಬೆಲ್ಲ ಆಮೇಲೆ ಬೇಳೆ ಕಾಳುಗಳನ್ನೆಲ್ಲ ಹಾಕಿ ಒಂದು ವಾರ ಬಿಟ್ಟು ಅದನ್ನ ಡೈಲಿ ಅದನ್ನ ತಿರುಗಿಸ್ತಾ ಬಿಡ್ಬೇಕು. ಒಂದು 15 ದಿವಸ ಆದ್ಮೇಲೆ ಪ್ರತಿ ಗಿಡಕ್ಕೂ ಒಂದೊಂದು ಲೀಟರ್ ಹಾಕಿ ಅಂತ ಹೋಗೋದು ಸರ್. ಮತ್ತೆ ಈಗ ಎರೆಹುಳು ಗೊಬ್ಬರದ ಬಗ್ಗೆ ಏನಾದ್ರು ಮಾಡ್ತಾ ಇದ್ದೀರಾ? ಮಾಡಿದೀವಿ ಸರ್, ಗೊಬ್ಬರ ತೊಟ್ಟಿ ಮಾಡಿದೀವಿ ಸರ್. ಒಟ್ಟಾರೆ ಈ ಕೃಷಿ ಬದುಕು ಏನ್ ಅನ್ಸುತ್ತೆ ತಮಗೆ? ಯಾಕಂತಂದ್ರೆ ಕಷ್ಟ ಅಂತ ಇದೆ, ನಾನು ಒಪ್ಕೊಳ್ತೀನಿ. ಅಷ್ಟು ಸುಲಭ ಅಲ್ಲ. ಕೃಷಿ ಆಗಿರ್ಲಿ, ತೋಟಗಾರಿಕೆ ಆಗಿರ್ಲಿ, ಒಂದು ಹೈನುಗಾರಿಕೆ ಆಗಿರ್ಲಿ, ಅಥವಾ ಯಾವುದೇ ಒಂದು ಕೆಲಸನೂ ಕಷ್ಟ ಇದೆ. ನಾವು ಅದು ಏನಪ್ಪ ತುಂಬಾ ಒಂದು ಸುಲಭ ರೂಪದಲ್ಲಿ ನಾವು ತಗೊಳ್ಳೋ ಹಾಗಿಲ್ಲ ಅಲ್ವಾ? ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈಗ ನಾವು ಎಲ್ಲೋ ಬೆಂಗಳೂರಿಗೆ ಹೋಗಿ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಿ ಅಲ್ಲಿ ಜೀವನ ಮಾಡೋದ್ಕಿಂತ ನಮ್ದೇ ಜಮೀನ್ ಇದ್ರೆ ನಮ್ಮ ಸ್ವಂತ ಜೀವನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಸರ್. ಇಲ್ಲಿ ನಾವೇ ನಮ್ಗೆ ಯಾವ ತರ ಬೇಕು ಆ ತರ ನಾವು ಜೀವನ ಮಾಡ್ಬೋದು. ಈಗ ಅಲ್ಲೋಗಿ ಯಾರ್ದೋ ಕೈ ಕೆಳಗೆ ನೀನ್ ಇಷ್ಟು ಗಂಟೆಗೆ ಬರ್ಬೇಕು, ಇಷ್ಟು ಗಂಟೆಗೆ ಹೋಗ್ಬೇಕು ಅಂತ ಇರುತ್ತೆ. ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ನಮ್ದು ಆರೋಗ್ಯನೂ ಹಾಳಾಗುತ್ತೆ. ಇಲ್ಲೇ ನಮ್ದೇ ಸ್ವಂತ ಜಮೀನ್ ಇದ್ರೆ ನಾವೇ ಹೈನುಗಾರಿಕೆ, ತೋಟ ಎಲ್ಲ ಮಾಡ್ಕೊಂಡು ಇಲ್ಲೇ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಸರ್. ಮುಂದಿನ ಒಂದು ನಿಮ್ಮ ಯೋಜನೆ ಏನಿದೆ? ಏನ್ ಮಾಡ್ಬೇಕಂತ ಇದ್ದೀರಾ? ಹಸುಗಳನ್ನ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೈನುಗಾರಿಕೆ ಚೆನ್ನಾಗಿ ಮಾಡ್ಬೇಕು, ಹೈನುಗಾರಿಕೆಯಲ್ಲಿ ಮುಂದುವರಿಬೇಕಂತ ಒಂದು ಇದೆ. ನಮ್ಮ ತೋಟಗಳಿಗೆಲ್ಲ ಗೊಬ್ಬರ ಬೇಕು. ಈಗ ನಾವು ಹೈನುಗಾರಿಕೆ ಮಾಡೋದ್ರಿಂದ ನಮ್ದೇ ಕೊಟ್ಟಿಗೆ ಗೊಬ್ಬರ ಎಲ್ಲ ಸಿಗುತ್ತೆ, ಹೊರಗಡೆಯಿಂದ ಬೇರೆ ಗೊಬ್ಬರ ತರ ತಪ್ಪುತ್ತೆ ನಮಗೆ ಆ ತರ. ರೈತ ಬಾಂಧವರೇ, ಗಿರೀಶ್ ಅವರನ್ನ ತಾವು ಸಂಪರ್ಕ ಮಾಡುವುದೇ ಆದಲ್ಲಿ ಇವರ ದೂರವಾಣಿ ಸಂಖ್ಯೆಯನ್ನು ತಾವು ಸಂಪರ್ಕಿಸಿ 9911300435 ಇದು ಇವರ ಮೊಬೈಲ್ ಸಂಖ್ಯೆ ಆಗಿರ್ತದೆ. ತಾವು ಕೂಡ ಇವರ ಜಮೀನಿಗೆ ಹೋಗಿ ಯಾವ ರೀತಿಯಿಂದ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಾವು ಕೂಡ ತಮ್ಮ ಒಂದು ಜಮೀನಿನಲ್ಲಿ ಪ್ರಯೋಗ ಮಾಡುವುದಾದರೆ ಅಥವಾ ತಾವು ಕೂಡ ಅಳವಡಿಸ್ಕೊಳ್ಳೋದಾದರೆ ಇವ್ರನ್ನ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಿ ಅಂತ ಹೇಳುತ್ತಾ, ಗಿರೀಶ್ ಅವರೇ, ಇದುವರೆಗೆ ತಾವು ಆಕಾಶವಾಣಿ ಭದ್ರಾವತಿಯಲ್ಲಿ ತಮ್ಮ ಕೃಷಿ ಅನುಭವದ ಜೊತೆಗೆ ಹೈನುಗಾರಿಕೆಯ ಒಂದು ಅನುಭವಗಳನ್ನು ತಾವು ಸಂಪೂರ್ಣವಾಗಿ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ ತಮ್ಮದೇ ಆದ ಒಂದು ರೀತಿಯಲ್ಲಿ. ಹಾಗಾಗಿ ಭದ್ರಾವತಿ
ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.